ದಲ್ಲಿ 1400 ಕೇಂದ್ರಗಳಿದಾವೆ. ಬೆಂಗಳೂರಲ್ಲಿ ಸುಮಾರು 350ರಿಂದ 400 ಕೇಂದ್ರಗಳಿದಾವೆ ಮತ್ತು ಉಳಿದವರೆಲ್ಲ ಝೂಮ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಸರ್, ಇದು ಮಾಡೋದ್ರಿಂದ ತೊಂದರೆ ಆಗುತ್ತೆ? ಈಗಾಗಲೇ ಎಷ್ಟು ಅಂಗಡಿಗಳಿದೆ, ಮತ್ತೆ ಬಂದ್ರೆ ಈ ತರ ಏನ್ ಆಗ್ಬೋದು? ಮತ್ತೆ ಬಂದ್ರೆ ಇರ್ತಕ್ಕಂಥ ಅಂಗಡಿಗಳು ಈಗಾಗಲೇ ಒಂದು ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ಮುಂದೆ ಬೇರೆಯವರು ಬಂದ್ರೆ ಇನ್ನು ಬಿಸ್ನೆಸ್ ಹೆಚ್ಚಿಗೆ ಆಗುತ್ತಂತಲ್ಲ, ಇವಾಗ ಏನು ಉಳಿದಿರೋ ಬಿಸ್ನೆಸ್ ಇದೆಯಲ್ಲ ಹಂಚ್ಕೊಳ್ಳುತ್ತೆ ಅಷ್ಟೇ. ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಇವಾಗ ಅದೇ ಬಾಡಿಗೆ ಇರುತ್ತೆ, ಬಾಡಿಗೆನೂ ಜಾಸ್ತಿ ಆಗುತ್ತೆ, ಸ್ಯಾಲ್ರೀಸು ಜಾಸ್ತಿ ಆಗುತ್ತೆ, ಬಟ್ ಆದ್ರೆ ವ್ಯಾಪಾರ ಕಡಿಮೆ ಆಗ್ಬಿಡುತ್ತೆ, ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಏನ್ ಸರ್ ಕೇಂದ್ರಕ್ಕೆ ನಮ್ಮ ಮನವಿ ಏನಂದ್ರೆ, ಇರ್ತಕ್ಕಂಥ ಜಾಗದಲ್ಲೇ ಜಾಸ್ತಿ ಹೆಚ್ಚು ಅಂಗಡಿ ಆಗದೆ ಎಲ್ಲಿ ಇಲ್ವೋ ಅಲ್ಲಿ ಆಗೋದು ಬೇರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕ್ ಲೆವೆಲ್ಗಳಲ್ಲಿ, ಹಳ್ಳಿಗಳಲ್ಲಿ ನೀವೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಟಾಫೇ ಅಪಾಯಿಂಟ್ ಮಾಡಿ ನಿಮ್ಮ ಕಡೆಯಿಂದ ಹಳ್ಳಿಗಳಲ್ಲಿ ಮಾಡಿಕೊಟ್ರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೇಂದ್ರಗಳು ಹೆಚ್ಚಾಗ್ತವೆ ಮತ್ತು ವಿಸ್ತರಣೆ, ಜನೌಷಧಿ ವಿತರಣೆ ಮಾಡುವಂಥ ವಿಸ್ತರಣೆ ಅದು ಹೆಚ್ಚಾಗುವಂಥದ್ದನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮುಂದಿನ ಸರ್, ಈಗ ನೀವೆಲ್ಲ ಸೇರಿದ್ರೆ ಮುಂದಿನ ಇದನ್ನ ವಾಪಸ್ ತಗೊಂಡೆ ಮುಂದಿನ ನಮ್ಮ ಮುಂದಿನ ನಿರ್ಧಾರ ಏನಿಲ್ಲ, ನಾವು ನಮ್ಮ ಡೆಲ್ಲಿಲಿರುವಂಥ ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಿ ಇವರನ್ನು ಭೇಟಿ ಮಾಡಬೇಕೆಂಬುದಾಗಿ ಮತ್ತು ಇಲ್ಲಿರ್ತಕ್ಕಂಥ ನೆಲದಲ್ಲಿ ನಡೆಯುವಂಥ ರಿಯಾಲಿಟಿಗಳು ಏನಿದೆ ಎಂಬುದಾಗಿ ಅವ್ರಿಗೆ ನಾವು ತಿಳಿಸ್ಬೇಕೆಂಬುದಾಗಿ ನಾವು ಕೇಳ್ಕೊಂಡಿದ್ದೇವೆ.